ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಮಸ್ತ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸಿಗೆ, ಪೆನ್ಷನರ್ಗಳಿಗೆ, ನಿಗಮ ಮಂಡಳಿಯ ನೌಕರರಿಗೆ, ಅನುದಾನಿತ ನೌಕರರಿಗೆ, ಗುತ್ತಿಗೆ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ, ಈಗಿನ ಬೆಲೆ ಏರಿಕೆಯಿಂದ ಬಳಲುತ್ತಿರುವಂಥ ನೌಕರರಿಗೆ, ಪಿಂಚಣಿದಾರರಿಗೆ DA ಹೆಚ್ಚಳ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಗಳು ಇತ್ತು. ಆ DA ಹೆಚ್ಚಳ ಯಾವಾಗ ಆಗತ್ತೆ? ಅದ್ರ ಜೊತೆಯಲ್ಲಿ ಕೋವಿಡ್-19 ಕಾಲದಲ್ಲಿ, ಕೊರೋನಾ ಕಾಲದಲ್ಲಿ ಬಾಕಿ ಇರುವಂತಹ 18 ತಿಂಗಳ DA ಬಿಡುಗಡೆ ಆದೇಶ ಯಾವಾಗ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡುವಂಥ ಕಾಲ, ಸರಿಯಾದ ಮಾಹಿತಿ ಕೊಡುವಂಥ ಕಾಲ. ಈ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಜನವರಿ ತಿಂಗಳಿಂದ ಇವತ್ತು DA ಹೆಚ್ಚಳ ಆಗತ್ತೆ, ನಾಳೆ ಹೆಚ್ಚಳ ಆಗತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಇರೋದು ತಮಗೆಲ್ಲರಿಗೂ ಗೊತ್ತಿದೆ. ಸಂಕ್ರಾಂತಿ ಹಬ್ಬಕ್ಕೆ ಈ ಬಾರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಸಂಕ್ರಾಂತಿ ಹಬ್ಬಕ್ಕೂ ಆಗಲಿಲ್ಲ. ಕೊನೆಗೆ ಹೋಳಿ ಹಬ್ಬಕ್ಕಾಗ್ಬೋದು, ಶಿವರಾತ್ರಿ ಹಬ್ಬಕ್ಕಾಗ್ಬೋದು, ಖಂಡಿತವಾಗಿ ಯುಗಾದಿ ಹಬ್ಬಕ್ಕಾದರೂ DA ಹೆಚ್ಚಳ ಆಗತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೇರಿಕಾ ವಾರ್ ನಡೀತಾ ಇದೆ. ಈ ವಾರ್ ಸಮಯದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ವಿಪರೀತವಾಗಿ ಹೆಚ್ಚಳ ಆಗಿದೆ. ಇದರಿಂದಾಗಿ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರ ಜೀವನ ಮಟ್ಟ, ಬೆಲೆ ಏರಿಕೆಯಿಂದ ಜೀವನ ಮಟ್ಟ ಸುಧಾರಣೆ ಆಗ್ತಾ ಇಲ್ಲ. ಬೆಲೆ ಏರಿಕೆಯಿಂದ ಬಳಲ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ಒಂದು ರಿಲೀಫ್ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಇದ್ದರು. ಸರ್ಕಾರಗಳು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟು ಈ ಬಾರಿ ಕೊಡೋಕ್ಕೆ ನಿರ್ಧಾರ ಮಾಡಿರುವಂಥ 3% DA ಜೊತೆಗೆ 2% DA ಸೇರಿಸಿ ಒಂದು 5% ಹೆಚ್ಚುವರಿ DAಯನ್ನು ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ನೌಕರರು ಇದ್ದರು. ಆದರೆ ಇದುವರೆಗೂ ನಿಮಗೆ ಗೊತ್ತಿದ್ದ ಹಾಗೆ ಯುಗಾದಿ ಹಬ್ಬ ಮುಗಿದು ಒಂದು ವಾರ ಆಯಿತು. ಆದರೂ ಕೂಡ ಇನ್ನೊಂದು ವಾರದಲ್ಲಿ ಮಾರ್ಚ್ ತಿಂಗಳೇ ಮುಗಿದು ಹೋಗುತ್ತೆ. ಆದರೂ ಕೂಡ ಇದುವರೆಗೆ ಸರ್ಕಾರ DA ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ. ಯಾಕೆ? ನಿನ್ನೆ ಕೇಂದ್ರ ಸಚಿವ ಸಂಪುಟ ಸಭೆ ನಡೀತು. ಈ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಾದರೂ DAಯನ್ನು ಹೆಚ್ಚಳ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ರಾತ್ರಿ 10:15ವರೆಗೂ ವೆಯ್ಟ್ ಮಾಡಿದ್ರೂ ಕೂಡ DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಳ್ಳದೇ ಇರೋದು ಸಮಸ್ತ ಸರ್ಕಾರಿ ನೌಕರರು, ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಭಾರಿ ನಿರಾಶೆಗೆ ಕಾರಣ ಆಗಿದೆ. ಈ ವರ್ಷ DA ಕೊಡೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇದೆ. ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕಾಗಿ DA ಕೊಡೋದಿಲ್ವಾ, ಯುದ್ಧ ಕಾರಣಕ್ಕಾಗಿ DA ಕೊಡೋದಿಲ್ವಾ ಅನ್ನೋ ಕೆಲವೊಂದು ಚರ್ಚೆಗಳು ನಡೀತಾ ಇದೆ. ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ. ಖಂಡಿತವಾಗಿಯೂ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ, ಪಿಂಚಣಿದಾರರಿಗೆ ಖಂಡಿತವಾಗಿಯೂ ಸರ್ಕಾರ DAಗಳು ಕೊಡುತ್ತೆ. ಕೋವಿಡ್-19 ಅಂತಹ ಸಮಯ ಏನು ಬಂದಿಲ್ಲ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಯುದ್ಧದಿಂದ ಕೆಲವೊಂದು ಕಮರ್ಷಿಯಲ್ ಗ್ಯಾಸ್ಗಳಿಗೆ ತೊಂದರೆ ಆಗಿರ್ಬೋದು ಬಿಟ್ಟರೆ ಮತ್ತು ಬೇರೆ ಯಾವುದಕ್ಕೂ ತೊಂದರೆ ಆಗಿಲ್ಲ. ದೇಶ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ತಿಂಗಳ ಅಂತ್ಯದ ಒಳಗಾಗಿ ನಮಗೆ DA ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಗಳು ಇದೆ. ಈಗ ಮುಂದಿನ ತಿಂಗಳು 2ನೇ ತಾರೀಕುವರೆಗೂ ಬಜೆಟ್ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನ ಮುಕ್ತಾಯವಾದ ನಂತರ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸಚಿವ ಸಂಪುಟದ ಸಭೆ ನಡೆದು ಅಲ್ಲಿ ಅಪ್ರೂವಲನ್ನು ಪಡ್ಕೊಳ್ತಾರೆ. ಇದರಿಂದಾಗಿ ಕೇಂದ್ರ ಸರ್ಕಾರದ ಸುಮಾರು 49 ಲಕ್ಷ ಸರ್ಕಾರಿ ನೌಕರರು ಹಾಗೂ 69 ಲಕ್ಷ ಪಿಂಚಣಿದಾರರಿಗೆ ಖಂಡಿತವಾಗಿಯೂ ಲಾಭ ಆಗುತ್ತೆ. ಕೇಂದ್ರ ಸರ್ಕಾರದ ನೌಕರರಿಗೆ, ಪಿಂಚಣಿದಾರರಿಗೆ DAಯನ್ನು ಕೊಟ್ಟಿದ್ದೇ ಆದರೆ ರಾಜ್ಯ ಸರ್ಕಾರ ಯಥಾವತ್ತಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ DAಯನ್ನು ಖಂಡಿತವಾಗಿಯೂ ಕೊಡುತ್ತೆ. ಇದು ಸಂಪ್ರದಾಯ. ವರ್ಷದಲ್ಲಿ 2 ಬಾರಿ DAಯನ್ನು ಹೆಚ್ಚಳ ಮಾಡೋದು ಸಂಪ್ರದಾಯ ಆಗಿದೆ. ಜನವರಿಯಿಂದ ಜೂನ್ವರೆಗಿನ ಒಂದು ಹಂತ,
ಜುಲೈಯಿಂದ ಡಿಸೆಂಬರ್ವರೆಗೂ ಇನ್ನೊಂದು ಹಂತದಲ್ಲಿ ಸರ್ಕಾರಗಳು ನೌಕರರಿಗೆ DAಯನ್ನು ಕೊಡುವಂಥದ್ದು ಇದೆ. ಅದರ ಜೊತೆಯಲ್ಲಿ ನಮ್ಮ ಪ್ರಮುಖವಾದ ಬೇಡಿಕೆಗಳು ಏನು? ಸರ್ಕಾರಿ ನೌಕರ ಸಂಘಗಳು, ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಸೇರಿದಂತೆ ಪ್ರತಿಯೊಬ್ಬರು ಕೇಳ್ಕೊಳ್ಳೋದು ಏನು ಅಂದರೆ, ಕರೋನಾ ಕಾಲದಲ್ಲಿ ಬಾಕಿ ಇರುವಂತಹ 18 ತಿಂಗಳ DAಯನ್ನು ತಕ್ಷಣ ಕೊಡಿ ಅಂತ ಹೇಳಿ ಕೇಳ್ಕೊಂತಾರೆ. ಪ್ರತಿಯೊಬ್ಬರ ಆಸೆ ಹಾಗೂ ಹಕ್ಕು. ಅದು ಭಿಕ್ಷೆ ಅಲ್ಲ, ಹಕ್ಕು. ದೇಶ ಕಷ್ಟದಲ್ಲಿದ್ದಾಗ ನೌಕರರು, ಪಿಂಚಣಿದಾರರು ದೇಶದ ಪರವಾಗಿ ನಿಂತು ನಮ್ಮ 18 ತಿಂಗಳ DAಯನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ದೇಶದ GDP ಕೂಡ ಚೆನ್ನಾಗಿದೆ. 8.4% GDP ಮೇಲೆ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ನಾವು ಆವಾಗ ಸ್ಯಾಕ್ರಿಫೈಸ್ ಏನು ಮಾಡಿದ್ವೋ ಅದಕ್ಕೆ ತಕ್ಕ ಫಲವನ್ನು ಸರ್ಕಾರ ಕೊಡಬೇಕಲ್ವಾ? ಖಂಡಿತವಾಗ್ಲೂ ಕೊಡಬೇಕು. ಇದು ನಾವು ಹಕ್ಕಾಗಿ ಕೇಳ್ತಾ ಇದ್ದೀವಿ, ಭಿಕ್ಷೆ ಆಗಿ ಕೇಳ್ತಾ ಇಲ್ಲ. ಹಾಗಾಗಿ ಸರ್ಕಾರ ತಕ್ಷಣ ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಕೇಳ್ಕೊಂತ, ಮತ್ತೊಂದು ಮೂಲಗಳ ಪ್ರಕಾರ ಅಖಿಲ ಭಾರತ ಸರ್ಕಾರಿ ನೌಕರರ ಒಕ್ಕೂಟ ಹಾಗೂ ನಿವೃತ್ತ ನೌಕರರ ವೇದಿಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿ ಹಾಗೂ ಕೇಂದ್ರ ಹಣಕಾಸು ಸಚಿವರನ್ನು ಭೇಟಿ ಮಾಡಿ ನಮಗೆ ಸಿಗಬೇಕಾದಂಥ 18 ತಿಂಗಳ DAಯನ್ನು, ನ್ಯಾಯಯುತವಾದ 18 ತಿಂಗಳ DAಯನ್ನು ತಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರು ಪರಿಶೀಲನೆ ಮಾಡಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಚಳಿಗಾಲದ ಅಧಿವೇಶನ, ಬಜೆಟ್ ಅಧಿವೇಶನ ಮುಕ್ತಾಯವಾದ ನಂತರ, ಅಂದರೆ ಏಪ್ರಿಲ್ 2ಕ್ಕೆ ಬಜೆಟ್ ಅಧಿವೇಶನಗಳು ಮುಕ್ತಾಯ ಆಗತ್ತೆ. ಮುಕ್ತಾಯವಾದ ನಂತರ ಖಂಡಿತವಾಗಿಯೂ ಸರ್ಕಾರಿ ನೌಕರರಿಗೆ, ನಿವೃತ್ತ ನೌಕರರಿಗೆ ಕೇಂದ್ರ ಬಜೆಟ್ನಲ್ಲಿ ಇರುವಂಥ ಚರ್ಚೆಯ ಸಮಯದಲ್ಲಿ ಚರ್ಚೆಗಳನ್ನು ಮುಕ್ತಾಯವಾಗಿ ಕ್ಯಾಬಿನೆಟ್ ಮೀಟಿಂಗ್ ಸೇರಿದಂಥ ಸಮಯದಲ್ಲಿ ಈ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ 18 ತಿಂಗಳ DA ಖಂಡಿತವಾಗ್ಲೂ ಸಿಗತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಹಾಗಾಗಿ DA ಹಾಗೂ 18 ತಿಂಗಳ DA ಖಂಡಿತವಾಗಿಯೂ ಮುಂದಿನ ತಿಂಗಳು ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿದೆ. ಹಾಗಾಗಿ ಎಲ್ಲ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಸ್ವಲ್ಪ ಸಹನೆಯಿಂದ ವೆಯ್ಟ್ ಮಾಡಿ. ಮುಂದಿನ ತಿಂಗಳು ನಿಮಗೆ ಗುಡ್ ನ್ಯೂಸು ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಭರವಸೆಗಳು ಇದೆ. ಸ್ನೇಹಿತರೆ, ಕೋವಿಡ್-19 ಕಾಲದಲ್ಲಿ ಬಾಕಿ ಇರುವಂತಹ 18 ತಿಂಗಳ DAಯನ್ನು ಕೊಟ್ಟಿದ್ದೆ. ಆದರೆ ನಮ್ಮ ಸಂಬಳ ಪಿಂಚಣಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗತ್ತೆ, ಹೆಚ್ಚಳ ಆಗತ್ತೆ. ಹಾಗಾಗಿ ಇದು ನಮ್ಮ ಹಕ್ಕು. ಹಾಗಾಗಿ ಅದನ್ನು ಕೊಡಬೇಕು ಅಂತ ಕೇಳ್ಕೊಂತ, ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.